ನಾನಾದರೂ ಹೇಳುತ್ತೇನೆ, ಕೇಳುವಂತವರಾಗಿರಿ. ಎಂತ ಸೋರೆ ಗವರೆ ಕಂಠ ಬರಲಿಲ್ಲವೇನೋ
ಸೌಂದರ್ಯ ಮಹಾದಕ್ಷ ಪ್ರದೇಶ್ವರ, ನೀವು ಹೋಗಿ ಕರೆದರೆ ಜಗತ್ಪಾವನತರ ಪಾದವೃಂದಗಳಿಂದ ಗಂಭೀರ ಭಾವನಾದ ಭವನು ಏನೆಂದನೋ ಯಾತಕ್ಕೆ ಬರಲಿಲ್ಲ. ನಿನ್ನ ಕಂಡಾಕ್ಷಣಕ್ಕೆ ಅರ್ಧಾಂಗಿಯ ಕರೆ ತಂದು ಕೊಟ್ಟನೋ ಇಲ್ಲವೋ? ಮತ್ತೇನು ಬ್ಯಾಸರ ಮರ್ಯಾದೆ ನಿರಾಕರಿಸಿ ಕೊಟ್ಟು ನಿಂದಗಳು ಏನಾಯಿತು ಸುಂದರಾಂಗ? ಯಾವತ್ತು ಪ್ರಾಣ ಹೇ ದೇವ ದಿವ್ಯ ಪ್ರಭಾವ, ನಿನ್ನ ಚಿಂತಾ ದೂರವೇನೋ ಗೌರಿ ಪ್ರಾಣನಾಯಕನು ಎದ್ದಕ್ಕೆ ಬಾರದೆ ನಿಂತು ನಿನ್ನೋಳು ಒಮ್ಮಿಗೆ ಬ್ಯಾಸರ ಮಾಡಿದನೆ. ನಿನಗೆ ಬಂದ ಚಿಂತೆಯಾದರೂ ಯಾವುದು? ಪರಮೇಶ್ವರ ನಿರಾಕರಿಸಿದನೇನೋ ರಾಜ ಸಾಂದ್ರ ಗುಣ ತೇಜ. ಯಾವತ್ತು ಪ್ರಾಣ ಹೋಗು ಹೊತ್ತು ಬಂದರೆ ಗಂಡಕ್ಕೆ ಮುಂದೆ ತನ್ನ ಮನಸ್ಸಿನಲ್ಲಿ ಇದ್ದಿದ್ದಿನ ಕೆಳಗೆ ತಿಳಿಸಿ ಕಾರ್ಯ ಮಾಡುತ್ತಾರಲ್ಲ ಲೋಕದಲ್ಲಿ ಅವನಿಗೆ ನಿಶ್ಚಯವಾಗಿ ಮನೆಗೆ ತಿಳ್ಕೊಂಡು ಪ್ರಾಣವೇ ಬಿಡುತ್ತಾನೆ. ಉತ್ತಮ ಪುರುಷರಾದರೂ ಕಾರ್ಯ ಮಾಡಬೇಕಾದರೆ ನನ್ನಂತ ಸಣ್ಣ ಹೆಂಡತಿ ಮಾತು ಕಾಂತೆ, ಕಾಂತ, ನನ್ನ ಮಾತು ಕೇಳಿ ಅದಮ ಹೃದಯ ಸತಿ ಎಂಬ ಬಂಡವರಂಡೆ ಗಂಡನಾದ ಭಿಕ್ಷೆ ಪಾತ್ರವು ಮುಂಡೆ ಗಂಡನ ಕರೆಯಲಿಕ್ಕೆ ಹೋಗಿ ಯಾವ ದೇವತೆಗಳ ಮಧ್ಯದೊಳ ಮರ್ಯಾದೆ ಎಂಬ ಅಗ್ನಿಶ್ವರವಾದಕ್ಕೆ ಮಾರಿ ಬಂದೆ. ದುಷ್ಟ ಸತಿ ಹೆಣ್ಣರಂಡಿಯ ಆಲೋಚನ ನನ್ನ ಕಂಡಿಯ ಹೇ ಅಪ್ಪ ಸಾರಥಿ, ಸರ್ವಲೋಕದ ವಾಣಿಪತಿ ಸಂಭ್ರಮ ಯತ್ನಕ್ಕೆ ಬರಲಿಲ್ಲವೇ? ನನ್ನ ಹಿರಿಮಗಳು ಏನೆಂದಳು? ಹೇ ಕಾಂತನಂ ಕಂಡು ಮಹಾದೇವ ಮಾತನಾಡಿಸಿದನೇ ಇಲ್ಲವೇ? ವ್ಯಾಸರ ಮಹಾದೇವ ಕೇಳು, ಉತ್ಪತ್ತಿಯ ಯಜ್ಞಕ್ಕೆ ಕರೆಸದೆ ಬಿಟ್ಟರೆ ನಮಗೇನೋ ಹಾನಿಕಾರವೆಂದು ತಿಳಿಯಬೇಕು. ಹೇ ರಮಣ, ತಾಯಿ ಸಿಟ್ಟು ಮನಸ್ಸಿಗೆ ತಂದರೆ ನೆಟ್ಟಗಲ್ಲ, ಅಳಿಯಂದರ ಸಿಟ್ಟು ಸಮಾಧಾನ ಮಾಡುವಂದು ಎಷ್ಟರ ಕೆಲಸ ಮನದಡದಿದ್ದೆ. ನೀವೇ ಹಿರಿಯರು ಮಗಳಿಗೆ ರಂಡಿ ಮುಂಡಿ ಅಂದರೆ ದಿಕ್ಕೇ ಇಲ್ಲದಂತಾಯಿತೆ. ಅಷ್ಟಮೂರ್ತಿ ತಟ್ಟನೆ ಮಾನವ ನಷ್ಟ ಮಾಡಿನೆಂಬ ಸಿಟ್ಟು ಹಿಡಿದರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗೆ ಅಂತಃಕರಣ ಮಾಡುವರು ದಾರು. ಹಾಗೆ ನಮ್ಮ ಮಾತು ಲಾಲಿಸೈ ದಕ್ಷ ಪ್ರಜೇಶ್ವರ. ಪರಮ ಪ್ರತಿಷ್ಠರ ಪರಿಸ್ಥಿತಿ ಆನಂದ ಬೇಸತಿ ಹೇಳಿ ನಾನು ಕೈಲಾಸಕ್ಕೆ ಹೋದರೆ ಶಿವಕದಿಗೆ ಬೆಟ್ಟ
ಮರ್ಯಾದೆ ಕೊಟ್ಟರೆ ಹಾ ಇವನು ಬಂದು ಮಹೋತ್ಸವರಿಗೆ ನಿಂತರೂ ಕಣ್ಣು ತೆರೆದು ನೋಡುತ್ತಾನೆ. ಹಾ ಬಾರಂದು ಕರೆಯದ ಚತುಷ್ಪಾದ ಜಂತು ನಂದೇಶ್ವರ ಕೈಯಲ್ಲಿ ಬಂದರೆ ಬರಲಿ, ಬಿಟ್ಟರೆ ಬಿಡಲೆಂದು ಹೇಳಿ ಕಳಿಸಿದ. ಕಳಿಸಬೇಕಾದರೆ ಆ ಬಾಲನ ಮನೆಗೆ ಭಿಕ್ಷದ ಕೂಳಿಗೆ ಕೈ ಒಡ್ಡಲಿಕ್ಕೆ ಹೋಗಿದ್ದೇನೆ. ಅಯ್ಯೋ, ಯಾವ ಲೋಕದೊಳ ದಕ್ಷ ಬ್ರಹ್ಮನ ಸಮಾನವಿಲ್ಲವೆಂದು ಬ್ರಹ್ಮಗಳ ಗತಿಯನ್ನು ಕೊಟ್ಟು ಪಾದಮ ಹಿಡಿಯವರು ಇವನಿಕ್ಕಿಂತ ಹೆಚ್ಚದನೇನು? ಎಲೈ ಸಾರದಿ, ಮಗಳು ಮುಖ ನೋಡಬೇಕೆಂದು ನ್ಯಾಯ ಹೇಳುತ್ತೀಯಲ್ಲ. ಹೇ ಕಾಂತ, ಈ ಸತ್ಯನನ್ನು ಸಾಂಬನನ್ನು ಕರೆಸುವುದಿಲ್ಲವೇ? ವಿಷ್ಣು ಬ್ರಹ್ಮ ಇಂದ್ರಾದಿ ವೀರವುಳ್ಳ ಕರೆಸಿ ಯಜ್ಞಗೈದು ಸುಖ ಬಿಡಿಸಿ ಶಿವನಿಗೆ ಕೂಡ ವೀರಭಾಗ ಬಡ ಬ್ರಹ್ಮಣನಿಗೆ ಕೊಟ್ಟನಲ್ಲದೆ ಶಿವ ಸತ್ಯ ಎಂಬವರ ನಾಲಿ ಕಿತ್ತಿಸಿ ಸೂಲಿಕ್ಕೆ ದಬ್ಬಿಸುತ್ತೇನೆ. ಸಾರಥಿ, ತಿಳಿಯದಿರು, ಮರೆಯದಿರು. ಸತ್ಯ ನಮ್ಮ ಪಾಲಿಗೆ ಸತ್ತಳಂದು ತಿಳುವಂತಳು. 60 ಮಂದಿ ಹೆಣ್ಣು ಮಕ್ಕಳಲ್ಲಿ ಒಬ್ಬಕ್ಕೆ ಸತ್ಯ ಬರೆದಿದ್ದಾರೆ. ಯಜ್ಞ ನಿಲ್ಲುವುದೇನು? ಏನೋ ಅಷ್ಟೆಲ್ಲ ಮಾತನಾಡಿದ ಕಾಂತೆ, ಬಿಡಿ ನಿನ್ನ ಮನಸ್ಸಿನ ಭ್ರಾಂತಿ. ಕಾಂತೆ, ಹಡದ ಪುತ್ರಿಯ ಅಡವಿಗೆ ಕಳುಹಿಸಿ ದೃಢತರ ಯಜ್ಞ ಸಂಭ್ರಮ ದಾರಿಗೆ ಬೇಕಾಗಿತ್ತು. ನಮ್ಮ ಹಿರಿಯ ಮಗಳು ಕೇವಲ ನಿಮ್ಮ ಮೇಲೆ ಪ್ರೀತಿ ಯಜ್ಞ ಕರಿತನು ಮಹಾದೇವ. ಆತನು ಬಿಟ್ಟರೆ ಮೊದಲು ಹವಿರ್ಭಾಗ ದಾರಿಗೆ ಕೊಡುತ್ತಿ. ಮಾತಿನ ಮರ್ಮ ತಿಳಿಯದೆ ಕೋಪಿಸ್ತನಾದರೆ ನಿನ್ನ ಸಿಟ್ಟಿಗೆ ನಾನೇ ಇಡನೇನು ಪ್ರಾಣನಾಥ. ಸತ್ಯಪಡಿಸುತ್ತಿ ಕಾಂತ, ಮೊದಲು ಕೊಡ ಹವಿರ್ಭಾಗ ವಿಷ್ಣುವಿಗೆ ಕೊಡುತ್ತೇನೆ, ಇಲ್ಲ ಬ್ರಾಹ್ಮಣನಿಗೆ ಕೊಡುತ್ತೇನೆ. ಇತರ ದೇವತೆಗಳಿಗೆ ಅವನೊಬ್ಬ ಸುಡಗಾಡನ ಭಯ. ನನ್ನ ಕೊಟ್ಟು ಮಾವ ಅತ್ತೆ ಎಂಬ ಭಾವಾರ್ಥ ಮಾದೇವನಲ್ಲಿದ್ದರೆ ನೀನು ಈ ಭೂಮಿ ಮೇಲೆ ನಿಲ್ಲುತ್ತಿದ್ದಿಲ್ಲ. ಅವನ ಸುದ್ದಿ ನನ್ನ ಎದುರಿಗೆ ಎತ್ತೆ ಬೇಡ ಕಂಡಿಯ ಶಿವನಿಲ್ಲದೆ ಆಹುತಿ ದಾರಿಗೆ ಹೇಳುತ್ತೀ. ಹೇ ಪ್ರಾಣಕಾಂತ, ಹೇ ಪ್ರಾಣಕಾಂತೆ, ಹವಿರ್ಭಾಗಕ್ಕೆ ನೆರೆದ ದೇವತೆಗಳೆಲ್ಲ ಕೈಗೊಂಡಿಕೊಳ್ಳುತ್ತಾರ. ಶಿವ ಬರದಿದ್ದರೆ ದೇವತೆಗಳು, ಶಿವ ಬರದಿದ್ದರೆ ಅದಾವ ದೇವತೆಗಳು ನಿನ್ನ ಕೈಯಿಂದ ವಿವರವಾಗಿ ಹವಿರ್ಭಾಗವನ್ನು ತೆಗೆದುಕೊಂಬುವುದಿಲ್ಲ. ಶ್ರೀವರ ದಿನೇಶನಾದ ನಾರಾಯಣ
ಪೊಡವಿಪತಿಯೇ ವಿಶ್ವವ್ಯಾಪಿ ವಿಶೇಷ ಅವತ್ತು ವೈಚರನಾಡಸ ಎಂಬ ಶ್ರೀತಿನಾರಾಯಣ ಮಗನಾದವನೇ ಶಿವನ ನಾಡಕ್ಕಿಂತ ಹೆಚ್ಚಿನ ದೇವರುಂಟೆ. ಯಜ್ಞ ಕರಿತ ಯಜ್ಞ ಪುರುಷ ಶ್ರೀಮಂತ ಪರಶುರಾಮ ಪ್ರೀತಿ ಅಂತ ಒಂದು ಹೇಳುವ ಮಾತು ಒಂದು ದಾವಕರಣ. ಶಿವನ ಬ್ರಹ್ಮ ಇಂದ್ರಾದಿಗಳ ಋಷಿಗಳ ಪಿತರಗಳ ಎಲ್ಲರ ಮೊದಲು ಪರಶುರಾಮ ತೃಪ್ತಿಯಾದ ತರ ಇವರೆಲ್ಲರೂ ಬಚಿಸಬೇಕು. ನಾರಾಯಣ ಹೊರತು ಇನ್ನೊಬ್ಬರಿಗೆ ಹವೀರ ಭಾಗ ಕೊಡೋದಿಲ್ಲ. ಕಣ್ಣಿಯ ಕಾಂತೆ ಗುಣವಂತೆ ಶಿವನಂ ಕರಿಸದೆ ಸ್ತ್ರೀ ಹರಿಗೆ ಮೊದಲು ಹವಿರ್ಭಾಗ ಕೊಡುತ್ತೇನೆಂದರೆ ವೈಕುಂಠಕ್ಕೆ ಮೊದಲು ಶಿವನ ಹವಿರ್ಭಾಗ ಹಾಕಿದರೆ ಒಪ್ಪುವನೇನೋ ಎದಿಗೆ ಒಗೆದುಕೊಂಡಾನು. ಶಿವನಂ ಕರಿಸದೆ ಹರಿ ಬ್ರಹ್ಮಾದಿಗಳಿಗೆ ಕರಿಸುವೆನೆಂದರೆ ನಿನ್ನ ಯಜ್ಞ ಕೆಟ್ಟು ಹೋಗುವುದು ನಿಶ್ಚಯ. ಶಿವ ಬರದಿದ್ದರೆ ಹವಿರ್ಭಾಗವ ವಿವರವಾಗಿ ಅದಾವ ದೇವತೆಗಳು ನಿನ್ನ ಕೈಯಿಂದ ಕೊಂಬುವುದಿಲ್ಲ. ಶ್ರೀವರ ಭೀಮೇಶನಾದ ನಾರಾಯಣನು ನಿನ್ನ ಮಾತಿಗೆ ಮೆಚ್ಚುವನೇನು ಪೇಳೈ ಪೊಡವಿಪತಿ. ಹೇ ಒಲಿತಾಮಣಿ, ಹೇ ಕಾಂತ, ವಿಷ್ಣು ರಾಜನನ್ನು ಕುಳಿತು ಕುಮಾರ ಪಾತ್ರ ದರಿದ್ರ ಮೂಳಾದ ಮನಾದ ಶಿವನಂಬ ಕರಿಸಂದರಿನ ಮಾತು ಕೇಳಿ ಕರೆಸುತ್ತೇನೆ. ಹಾಗೆ ಹಿಂಸ ನುಡಿ ನನ್ನಲ್ಲಿ ಬಿಡು ಬಿಡು. ಮುಡನಂಬ ಗಡನೆ ಕರೀಲಿಕ್ಕೆ ಹೋದ ವೇಳೆ ಜಡ ಮತ್ತೆ ಮರ್ಯಾದೆ ಹಾಗೆ ಓಡಲೋಳ ಹಚ್ಚು ಚುಚ್ಚುವಾರವಲ್ಲದು. ಮೊಡಲೋಳು ನಿನಗೆ ಕಡಿದು ಬಿಡಿದಿದ್ದರೆ ಸುಡುಗಾಡಿನಲ್ಲಿ ನೀನು ನಿನ್ನ ಮಗಳಿರು ನಡಿ. ನಡಿಯುನಾಳು ಒಂದು ಅಡಿಕೆ ಒಮ್ಮೆ ಇಟ್ಟುಕೊಂಡು ಜಡವಸಿ ಎಲ್ಲ ಶಟಕರದಿಂದ ಪುಣ್ಯ ವಶನೆ ಮಾಡಿಸಿಕೊಂಡನಲ್ಲದೆ ಜಡಮಹೋದಂ ತೀರ್ದಿಂಬಿಡುವ ಕಾಲ ಕಳಿವನಿಗೆ ಯಾತಕ್ಕೆ ಎಷ್ಟು ಗರ್ವ, ಅವನಿಗೆ ಯಾಕಿಷ್ಟ ಅಹಂಕಾರ. ನನ್ನ ಮಗಳ ಕೊಟ್ಟಿದ್ದರಿಂದ ಅವನ ಮನೆ ಮುಂದಾಗಿದೆ. ನನ್ನ ಮುಂದೆ ಬಂದ ಕೈ ಒಟ್ಟು ಕೇಳೋ ಭಿಕ್ಷಾದ್ರೋಹಿ ಅವನ ಸುದ್ದಿ ನನ್ನ ಮುಂದೆ ಎತ್ತಿದರೆ ನಿನ್ನ ನಿಜ ಶುದ್ಧಿ ಬಿಡು. ಯಜ್ಞ ಮಾಡಲಿಕ್ಕೆ ಸಿದ್ಧನಾಗಿದ್ದೀನಿ ಅರಮನೆ ಹೇಳಕ್ಕಂಡಿಯ ಪರಿಸುತ್ತಿ. ಹೇ ಕಾಂತ, ಹೇ ಕಾಂತೆ, ನಾ ಸತ್ತಿದ್ದರೆ ನಡತೆಯೊಳಕ್ಕೆ ಮಿಟ್ಟುಕೊಂಡು ಪುಣ್ಯವೇತನ ಮಾಡಿಸಿಕೊಳ್ಳುವುದಿತ್ತೆ. ನಾ ಇಲ್ಲದಿದ್ದರೂ ಚಿಂತೆ ಇಲ್ಲ, ನನ್ನ ಬಿಟ್ಟರು ಬಿಡು. ಈ ಮಗಳನ್ನು ನಿನ್ನ ಅಳಿಯನಾದ ಶಿವನನ್ನು ಕರೆಸಿ ಮಹಾವೈಭವದಿಂದ ಯಜ್ಞ ಮಾಡಿದರೆ ನಿನಗೆ ಕೀರ್ತಿ ಬಂದಿತ್ತಲ್ಲದೆ, ಕರ್ತಹರನಂ ಬಿಟ್ಟು ಯಜ್ಞ ಮಾಡಿದರೆ ನಿನಗೆ ಅಪಕೀರ್ತಿ ನಿಶ್ಚಯ ಎಂದು ತಿಳಿಯುತ್ತೆ. ಮೋಹನ ಪಾಲ ಸರ್ವಗುಣ ಜಾಲ. ರಮಣಿ ಶಬ್ದ ಗುಣ ಬರಲಿ. ಭಾವ ಮನದೊಳ ಸದರಪ್ಪ ಮಂದಗರ್ಮನೆ ಆದ ಮಗಳೇ ಒಂದು ರೀತಿ ಕರುಣೆ ಬರ್ತಿಲ್ಲ. ಪ್ರಾಣ ದರ್ಶನ ಬಂದಂತ ಇರುವ ಬಾಮನಿಯಂ ಕುಮಾರಿಯಂ ಕರೆಸಂಬತ್ತು ಪರನಾರಿ ಸರಜತಿಗನಿ ಮತ್ತೇನಾಲಿ. ಹೇ ಕಾಂತ, ಹೇ ಕಾಂತೆ, ಈ ಸಿಟ್ಟಿನಿಂದ ಉತ್ಕೃಷ್ಟವಾದ ದಕ್ಷ ಪ್ರಜನಾಥ ಸದ್ಗುಣ ಜಾತ ಅಳಿಯಂದರೋಳು ಬಹಳ ಕಾಲ ಸಿಟ್ಟು ಹಿಡಿಯಬಾರದು. ಮಗಳು ನೊಂದರೆ ತವರ ಮನೆಗೆ ಹಾನಿ ಬಂದಿತ್ತು.
ತಿರಸ್ಕಾರ ಭಾವದಿಂದ ಸತಿ ಎಂಬ ಮಗಳು ಬಂಡರಂಡಿ ಮುಂಡೆ ಗಂಡನ ತೊಡೆಯ ಮೇಲೆ ಕುಳಿತು ನನ್ನ ನೋಡಿ ನಕ್ಕು ಮರಿತಿರಬೇಕೆ? ಈ ಮಗಳಿಗೆ ನಾನೇನ ಕಮ್ಮಿ ಇಟ್ಟಿದ್ದೇನೇನೋ? ಸರಿತ್ರಿಗೊಮ್ಮ ಬಂದರೆ ಕಸ್ತೂರಿ ಪುನ್ನಂಗ ಜಾಜಿ ಮೊದಲಾದ ಗ್ರಂಥ ದೇವಿಯ ಕೊಟ್ಟು ಇದು ಅಲ್ಲದೆ ರಕ್ತ ತಟ್ಟಿ ಸಾವಣಿದರು ಕೊಟ್ಟು ನನ್ನ ಪುತ್ರಿ ಒಳಗಿನ ಹಿರಿಯಿಲ್ಲಂದು ಮುತ್ತುಂಜಿಗೆ ತಾಳಿ ಏರಿಸಿದ್ದೆನಂದು ಅಳಿಯ ಮಾಡಿಕೊಂಡು ಕಣ್ಣಲ್ಲಿ ನೋಡಿ ಸಂತೋಷ ಬಿಡುವುದಕ್ಕೆ ಸಿಂಹಾಸನ ಪರ್ಯಂತರ ಹೋಗಿ ನಿಂತರೆ ಗಂಡ ಹೆಂಡತಿರ ಮನಸ್ಸು ಒಂದಾಗಿ ಸಭಾ ಮಧ್ಯದಲ್ಲಿ ನಂದಿ ಅದಮನು ಕೂಡ ಬಂದರ ಬರಲಿ ಬಿಟ್ಟರೆ ಬಿಡಲೆಂದು ಹೇಳಿ ಕಳಿಸಿದನಲ್ಲ, ಅವನಂತೂ ಹಾಗೆ ಇರಲಿ. ತನ್ನ ಪತಿ ಅಪ್ಪನ ಕೇಳಿ ಎತ್ತತ್ತು ಬಂದು ಮಾತನಾಡಿಸಲಕ್ಕೆ ಇವಳ ಬಾಯಿಗೆ ಮುಳ್ಳು ಮುರಿದಿದ್ದೇನು? ದಿವಸ ಉಪವಾಸ ಹೋಗಿದ್ದನಲ್ಲ, ಬರುವಾಗ ಹಾದಿಯವಳು ಮಣ್ಣು ಮುಕ್ಕುತ್ತ ದುಃಖದಿಂದ ಬಂದೆ. ಇದು ಎಲ್ಲ ಸಂಕಟ ನಿನಗೇನು ಗೊತ್ತು ಗಾಮಿನಿ? ಹೋಗಂದವಳು ನೀನು, ಮರ್ಯಾದೆ ಕಳೆದವಳು ನೀನು. ನೀನು ಎಷ್ಟು ಹೇಳಲಿಕ್ಕೆ ನಿನಗೆ ಸಲಿಗೆ ಐತ ಪರಿಸುತ್ತಿ? ನೀ ಸತಿ ಸಾರಥಿ ಪರಿಸುತ್ತಿಗಳನ್ನು ತಪ್ಪುವಂತ ನಮ್ಮ ಪುರೋಹಿತರಾದ ಬರುಗುರು ಎಂಬ ಕರೆಸುವಂತನಾಗು. ಶ್ರೀವರ ಭೀಮೇಶನ ತದನಂತರ ಪತ್ರ ಬರೆದು ಕರೆಸುವನಲ್ಲದೆ ಈ ಸಾಂಬ ನಮ್ಮ ಬಣ್ಣ ಬೇಕಾರಿ ಎಂದೆಂದಿಗೂ ಕರೆಸುವುದಿಲ್ಲ. ಅವನ ಮುಖ ನೋಡಲಿಕ್ಕಿಲ್ಲ. ಅವನು ಹೆಸರು ನನ್ನ ಎದುರಿಗೆ ಎತ್ತಿದವರಿಗೆ ಮೂಲಕ್ಕೆ ತಪ್ಪಿಸಿವೆ. ಸಾರಥಿ ಜಾಗ್ರತೆಯಿಂದ ದಪ್ತರನ್ನು ತೆಗೆದುಕೊಂಡು ಬಾ. ಮೊದಲು ವಿಷ್ಣುವಿಗೆ ಆದ ಪತ್ರದಲ್ಲಿ ಎಲ್ಲ ದೇವತೆಗಳಿಗೆ ಯಜ್ಞಕ್ಕೆ ಬನ್ನಿರೆಂದು ಬೇಗನೆ ಕರೆಸಿಕೊಂಡಿಯ ಸಾರಥಿ. ರಾಜ ಶ್ರೀವರ ಪರಮ ಪ್ರತಾಪ ಜಗದಾದಿಗಂಡ ಯಜ್ಞ ಮಾಡಿ ದೇವತೆಗಳಿಗೆ ಮಾವನಾದ ದಕ್ಷ ಬ್ರಹ್ಮನು ಅಮರೇಂದ್ರ ಋಷಿ ಪಿತೃ ಬಂಧು ಬಾಂಧವರಿಗೆಲ್ಲ ತ್ರಿಕಾಲದಲ್ಲಿ ಮಾಡುವ ಆಶೀರ್ವಾದ ಏನೆಂದರೆ ಅಳಿಯಂದರಿಗೆ ಹಬ್ಬದೂಟ ಎಂದರೂ ಇದೇ ಯಜ್ಞವಾದರೂ ಇದೇ ಜಾಗೃತಿ ಬರಬೇಕು. ಕೈಲಾಸವಾಸಿ ಮಹಾದೇವನು ಬಿಟ್ಟು ಯಜ್ಞ ಮಾಡಿಸಿವೆ. ಶಿವನಿಗೂ ನನಗೂ ಮನಸ್ತಾಪ ಬಂದಿರುವ ಕಾರಣ ಸಂಧಿಯಾಗ ಭಾಗ ಮರ್ಯಾದೆಗಳೆಲ್ಲ ನಿಮಗೆ ಕೊಡುತ್ತೇನೆ. ತಾತ್ಪರ್ಯ ಮಾಡಬಾರದಷ್ಟೇ ಆಶೀರ್ವಾದ. ಹೇ ಕಾಂತ, ನಾನೊಂದು ಕೇಳಿಕೊಳ್ಳುವೆ. ಸುರನಿಧಿ ನೀಲಕಂಠ ಚಂದ್ರಧಾರ ಸಂತೋಷ ಗುಣದಲ್ಲಿ ಸಮುದ್ರ ಇದ್ದಂತೆ, ಶಾಂತ ಗುಣದಲ್ಲಿ ಭೂಮಿಯಂತೆ ನಿನ್ನ ಕರುಣ ಕಟಾಕ್ಷದಿಂದ ನನ್ನ ನುಡಿ ಲಾಲಿಸಯ್ಯ ಧೀರ ಹರ ಹರ ಶಂಕರ. ಹೇ ಕಾಂತಿ, ನಿನ್ನ ಮನಸ್ಸಿನಲ್ಲಿ ಏನಿರುವುದು ಕೇಳು ಕನ್ನೆಯ ಈ ಶಿರೋಮಣಿ. ಹೇ ಉಡುರಾಜ ಮೌಡಿ ಹರ್ಷವಂ ತಾಳಿ, ನೇಮವಂ ಪಾಲಿಸಿದರೆ ನಮ್ಮ ತಂದೆ ಹವನ ಮಾಡುವನಂತೆ. ಹೋಗಿ ನಿನಗೂ ನನಗೂ ಸಹಿತ ಮರ್ಯಾದೆಯಂ ಹಿಡಿದು ನಮ್ಮ ಜನಕನಿಂದು ಸವಭೋಗ ಅಂತಃಕರಣವಂ ಪಡೆಯುವೆ. ನಮ್ಮ ತಂದೆಯೋಳು ಹಿಡಿದ ಸಿಟ್ಟು ಬಿಡು ಜನಕ,
ಹೇ ಜಡಾಜ್ಯ ಸುಂದರಿ, ನಿನ್ನ ಪಡೆದವನೇ ಯಜ್ಞ ಮಾಡಲಾಗಿ ನನ್ನವಳು ಹಠವನ್ನು ತೊಟ್ಟು ಹೋಗಿರೋ ಮಾತಿಗೆ ಶಟಿದಾಡುವನು. ತವರ ಮನಿ ಎಂಬುದು ದಕ್ಷ ಬ್ರಹ್ಮ ತಂದಿ ಎಂಬುದು. ನಿನ್ನ ಮನದಲ್ಲಿ ಇದ್ದರೆ ನಮ್ಮನ್ನು ಬಿಟ್ಟು ಹೋಗುವಿಯಾ ದಾಕ್ಷಾವೇಣಿ? ಹೇ ಚಂದ್ರಧಾರನಾರ್ಥ, ಜನೋದ್ಧಾರನ, ಹೇ ನೀಲಕಂಠ, ನಿಮ್ಮ ನೇಮದಿಂದ ಪಾಲಿಸಿದರೆ ತಂದೆಯ ಶುಟ್ಟಿಗಿದ್ದರೂ ಹೋಗಿ ಬರುತ್ತೇನೆ. ಈ ವೇಳೆ ನನ್ನನ್ನು ಕಳಿಸಿದರೆ ಸರಿ. ಮನೆಯಲ್ಲಿ ಇರಲಿಕ್ಕೆ ಮನಸ್ಸಾಗಲಿಲ್ಲ. ಕಂಡಿಯ ಕಾಂತ ಶ್ರೀಮಂತ. ಹೇ ಸುಂದರಿ, ನಿನಗೇನು ಮೂರ್ಖತನ ಹಿಡಿದಿದ್ದೇನು? ನಿನ್ನ ಜನಕನ ಸುಟ್ಟು ಇದ್ದರೆ ನನ್ನ ಮೇಲೆ ಇರಲಿ. ಕಟ್ಟ ಕಡೆಗೆ ನಿನಗಾದರೂ ಹೇಳಿ ಕಳಿಸಲಿಲ್ಲ. ಯಾವ ದೇವತೆಗಳಿಗೂ ಪತ್ರ ಬರೆದು ಸಂಭ್ರಮದಿಂದ ಉಡುಗೊರೆ ಕೊಟ್ಟು ಕಳಿಸಿರುವ ನಿಮ್ಮ ತಂದೆಗೆ ನಾವೇನು ಅಂತ ತಪ್ಪು ಮಾಡಿದ್ದೇವೆ. ಸಭದಲ್ಲಿ ನಿಂತು ನಮಗೆ ವಾಚ್ಯಗಳ ಶಬ್ದಗಳಿಂದ ಬೈದು ಹೋದ. ಪ್ರಮತಾದಿ ಮಧ್ಯೆ ನಿಂತು ನಮಗೆ ವಾಚ್ಯಗಳ ಶಬ್ದಗಳಿಂದ ಬೈದು ಹೋದ. ನಮ್ಮ ನಿಜ ಗುಣಾದಿಗಳು ಎತ್ತಿ ಇಟ್ಟರೆ ನಾವು ಸಿಟ್ಟಿಗೆ ಬಂದರು. ಹಾಗೆ ಈ ಸಿಟ್ಟು ಮಾವಂದರಿಗೆ ಎಷ್ಟು ಇರುತ್ತದೆ ಎಂದು ನಂಬಿ ಎತ್ತಕ್ಕೆ ಪತ್ರನಾದರೂ ಬರೆದಾಡುವುದು ಭಾವಾರ್ಥದಿಂದ ಇಲ್ಲಿ ಪರ್ಯಂತರ ಸುಮ್ಮನೆ ಇವೆ. ಆ ಮದ ಅಗಮ ಇಂದ್ರಾದಿಗಳಿಗಿಂತ ಕಡಿಮೆ ಮಾಡಿಬಿಟ್ಟ ಮೇಲೆ ಮಾದಕನ ಮನೆಯಲ್ಲಿ ಮದುವೆಯಾದರೇನು ಹೋದಿನ ಕೊರಳಲ್ಲಿ ಮಲಿಯಿದ್ದ ಹಾಗೆ ನೀನು ತವರ ಮನೆ ಸೌಖ್ಯವೆಂದು ಹೋಗುತ್ತಿರಂದೇ ಹೇಳುವರು ಯಾರು? ನನಗೆ ಒಬ್ಬ ಅಕ್ಕನಾಗಲಿ ತಂಗಿಯನಾಗಲಿ ತಾಯಿಯನಾಗಲಿ ಕೈ ಮೇಲೆ ನೀರು ಹಾಕುವರಿದ್ದರೆ ನೀನು ಎಲ್ಲಿಗೆ ಹೋದರೂ ನೆನೆಸುತ್ತಿದ್ದಿಲ್ಲ. ಗಂಗಾನ ಅವಶ್ಯವು ಶಿರದ ಮೇಲೆ ಕುಳಿತು ಮದಭಕ್ತರ ಮನೆಗೆ ಭಿಕ್ಷಾಂತಿ ಎಂದು ಹೋಗುವ ಪರಿ ಮಾಡಬೇಡ. ತವರ ಮನಿ ಎಂದು ನೆನೆಸಬೇಡ. ಅಂತ ದುರ್ಮಾರ್ಗದ ತಂದೆಯನ್ನು ನೋಡಬೇಡ. ತಂದೆ ಸತ್ತವಳಂತೆ ಮನೋಭಾವ ಮಾಡಿಕೊಂಡು ಇರು ಕಾಂತೆ ಗುಣವಂತೆ. ನನ್ನೋಳು ಹಿತವಿಲ್ಲದ ಗಣವಿ ನಮಗೆ ಆತಕ್ಕೆ. ನಿನಗೆ ತವರ ಮನಿ ಬೇಕಾಯಿತು ಅಂದರೆ ವಿಷ್ಣುವನ ಮನೆಗೆ ಹೋಗಿ ಬಾ, ಇಲ್ಲವೇ ಕುಬೇರನ ಮನೆಗೆ ಹೋಗಿ ಬಾ, ಅಥವಾ ವಾಸ್ತುವ ಲೋಕಕ್ಕೆ ಹೋಗಿ ಬಾ. ಅಂತ ಮಾನಹೀನ ಗುಣ ಶಿರೋಮಣಿ ಮೂರ್ಖರಿಗೆಲ್ಲ ಚಕ್ರವರ್ತಿ ಜಕ್ಕ. ನಿನ್ನ ಸದಾ ನೋಡಿದರೆ ದುರ್ಗಣ ಹೀನನ ಮನೆಗೆ ಹೋಗಿ ನಮಗೆ ಅವಮಾನ ಮಾಡಿಸಬೇಡ. ಒಂದು ವೇಳೆ ಕೈ ಮುಗಿದ ಬೇಡಿಕೊಳ್ಳುತ್ತೇನೆ ಸತಿ ಮಹೋದರತಿ. ಹೇ ಕಾಂತ, ಹೇ ಕಾಂತೆ, ಹಡದ ತಂದೆ ಎಷ್ಟು ಮಾಡಿದರೂ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳ ಅಂತಃಕರಣ ಸೋಸದಿರುವುದು. ನಾನು ಹೋದ ಕ್ಷಣದಲ್ಲಿ ನಮ್ಮ ತಂದೆ ದಿಕ್ಕನೆ ಎದ್ದು ಬಂದು, ಅಮ್ಮ ಮಗಳೇ, ನಾನು ಶಿಫ್ಟ್ ಮಾಡಿ ನಿನ್ನನ್ನು ಬೈದರು ನಿನ್ನ ಅಂತಃಕರಣ ಮಾಡಿ ಬಂದಿಯಾ ಬಾ ತಾಯಿ ಎಂದು ಯಾವ ದೇವತೆಗಳು ಶ್ರೇಷ್ಠವ ಮಾಡಿ ಮಹಾದೇವನೇ ಬಂದಾನೆಂದು ಎಲ್ಲರಿಂದ ನಮಸ್ಕಾರ ಮಾಡಿಸಿಕೊಂಡು ವೈಭವದ ಯಜ್ಞ ಮುಗಿಸಿಕೊಂಡು ನಿನಗೆ ದಿವ್ಯವಾದ ಉಡುಗೊರೆಯನ್ನು ತರುವೆ. ಈ ಭಾಗ್ಯ ದಯಾಳು ನಮ್ಮ ತಂದೆ ಇರುವಂತ ಅವಮಾನ ಮಾಡಿ ಬೈದ ಕ್ಷಣಕ್ಕೆ ನೀನು ಶಿಟ್ಟು ಮಾಡಬೇಡ. ತಾತ ನೀನು ಶಿಟ್ಟಿನಿಂದ ಕರೆಸುವುದು ಬಿಟ್ಟರೆ ಹಾಗೇ ನನ್ನ ಜೀವ ನಿಲ್ಲುವುದು. ತವರ ಮನಿ ಎಂಬ ಮೋಹಗಳ ಇರುವುದು. ತಾಯಿ ಮುಖ ಅದಾವ ಕಡಿ ಕಂಡೇನು. ತಂಗಿಯರ ತಾಗಿರುವುದು ಹೋಗುವ ಪಯಣ ಮುಗಿಸಬೇಡ. ಅಪ್ಪಣೆ ಎಂಬ ಕುಡು ನಿನ್ನ ಶಿಟ್ಟು ಎಷ್ಟಿದ್ದರೂ ಬಿಡು. ಈ ವೇಳೆ ಶಾಂತ ವಯಸ್ಸಯ್ಯ ದೇವ ಭಕ್ತ ಸಂಜೀವ. ಹೇ ಕಾಂತಿ, ಹೇ ಕಾಂತ, ನಿನಗೇನು ಹುಚ್ಚು ಹಿಡಿದುವುದು ನಾನೇನು ಹೇಳಲಿ. ಶಿವನೆಂಬ ಹೆಸರು ಎತ್ತಿದರೆ ಉರಿಯುವ ಅಗ್ನಿಯಂತೆ ಕೋಪಿಷ್ಟನಾಗುವನು ನಿನ್ನ ಜನಕ. ನನಗಾದವನ ಮನೆಗೆ ಹೋಗುತ್ತಿರಂತೆ ನಾನೇನು ಹೇಳಲಿ. ನಿನ್ನ ಆವತ್ತಿ ಕೂಡದ ಸ್ವಾನದಕ್ಕಿಂತ ಕಡಿಮೆ ಮಾಡುತ್ತೇನೆ. ಚಂದಾಗಿ ನನ್ನ ಮನಸ್ಸಿಗೆ ತಿಳಿದು ನೋಡು ಸರತಿ ತಕ್ಕಂದ ಮುಖಿ. ಹೇ ಸಿದ್ಧಾತ್ಮನಾದ ಶಂಭುವೆ, ಸಂತ
ಅದಾವ ಸಾಲಿಯಲ್ಲಿ ಭರದಿಂದಲೇ ಹೋಗಿ ಹವಿರ್ಭಾಗ ನೆಪಜನ ಮಾಡಿ ನಮ್ಮ ತಂದೆ ಶಿವನಲ್ಲದೆ ವರ ಪ್ರದಾನವ ಮಾಡಿ ಸೂಚನ ಭಕ್ತಿಗೆ ನಿನ್ನ ಪಟ್ಟಕ್ಕೆ ತರಿಸು ಕಂಡಿಯ ಪ್ರಾಣನಾಥನೇ. ಹೇ ಕಾಂತಿ, ಹೇ ಕಾಂತ, ನೀನು ಹೋಗುತ್ತೀನಂದ್ರೆ ನಿನ್ನ ಮನಸ್ಸಿಗೆ ಸರ್ಪಗಾವನ ಇಲ್ಲ. ಸರ್ವತಾ ಹೋಗಬೇಡ ಕಣ್ಣೆಯ ಕಾಂತೆ ಗುಣವಂತೆ. ಹೇ ಕಾಂತ, ಹೇ ಕಾಂತೆ, ಸರ್ವಶಕ್ತಿ ಎಂಬ ಈತನ ರೂಪ ತಿಳಿದಿರುವುದಕ್ಕೆ ನನ್ನ ಮನಸ್ಸು ಬಂದ ಕಾರ್ಯಕ್ಕೆ ಹೋಗುತ್ತೇನೆಂದರೆ ಸರ್ವತ ಹೋಗಬೇಡೆಂದು ನೀನು ಆಜ್ಞೆ ಮಾಡುತ್ತಿ. ನಿನ್ನ ಆಜ್ಞೆಯನ್ನು ಧಿಕ್ಕರಿಸಿ ಹೋಗುತ್ತೇನೆ. ಅಪ್ಪಣೆಯನ್ನು ಕೊಟ್ಟರೂ ಸರಿ, ಕೊಡದಿದ್ದರೂ ಸರಿ, ಪ್ರಾಣಪತಿ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗುತ್ತೇನೆ. ಪಾದವನ್ನು ಕೊಡದೆ ಹೋಗುತ್ತೇನೆ ಕಂಡಿಯ ಕಾಂತ ಗುಣವಂತ. ಅಯ್ಯೋ ಮೋಹನ ಸತಿಯೇ, ಆಗದವರ ಮನೆಗೆ ಹೋಗಬೇಡ ಅಂದರೆ ಒಂದೇ ಹಠದಿಂದ ಹಿಡಿದ ಮಾತು ಬಿಡದೆ ತಂದೆಯ ಮನೆಗೆ ಹೋಗಲಿಕ್ಕೆ ಸಿದ್ಧರಾಣಿಯೇ ಬೇಸಿಯಂತೆ ಬಗಲಾಳ ಸೀಗೆ ಇಟ್ಟುಕೊಂಡು ಹೋಗಬೇಡ, ನಿಲ್ಲು ನಿಲ್ಲು. ನಂದೇಶ್ವರನು ಕಳಿಸುವುದು ಕಣ್ಣಿನ ಕಾಂತೆ ಗುಣವಂತೆ. ಹೇ ಪಾ ಕಲ್ಯಾಣಪುರ ಬಸವೇಶ, ಪ್ರಸಿದ್ಧ ದೇವಾಪ್ತ ಸೀರ, ಶಂಭು ಎನಿಸಿದ ಸಕಲರು ಶಿವಾಂಶ ಸನ್ನುಕ್ತ, 14 ಲೋಕ ವರ ಪ್ರದಾತ ದಕ್ಷದ ವರಕ್ಕೆ ಸತಿದೇವಿ ನಮ್ಮ ಆತ್ಮೀಯ ಮೀರಿ ಹೋಗುವಳು. ಈ ದಾಕ್ಷಾಣಿಯಲ್ಲಿ ಹಗರದಲ್ಲಿ ಕೂಡಿಸಿಕೊಂಡು ಸಮಸ್ತ ಪ್ರಥಮಾದಿಗಳ ನಾಥನ ಒಡಗೂಡಿ ದಕ್ಷನ ಬಳಿಯಲ್ಲಿ ಕಾರ್ಯ ಆಗುವರಿಗೂ ಇಂದು ನೀನು ಒಂದೇ ಗೋಷ್ಠಿಗೆ ಹೋಗದೆ ಈ ಚತುರ ಬಲವೆಲ್ಲ ನಿನ್ನ ಆತ್ಮೀಯಲ್ಲಿ ಇಟ್ಟುಕೊಂಡು ನಮ್ಮ ಸನ್ನಿಧಿಗೆ ದಕ್ಷನ ವರ್ತಮಾನವನ್ನು ತಂದು ತಿಳಿಸಯ್ಯ ಭಕ್ತನಾದ ಕರ್ಪೂರೇಶ. ಹೇ ಸತಿ ಬಾಬಾ ಮೋದರತಿ, ಬಾಯನ್ನು ಕಡೆಯ ಮೇಲೆ ಕುಳಿತು ನನ್ನ ಸುಂದರಿ ನೋಡು. ಕಟ್ಟ ಕಡೆ ಮಾತು ಮೀರಿ ಹೋಗುತ್ತಿ, ಮುಂದೆ ನೋಡಿದೆ ಹೋಗುತ್ತೀಯಾ? ನಿನ್ನ ಸರಿ ಯಾವ ದೇವರು ಸಿಗುವರುಂಟೆ? ನಿನ್ನ ಮುಖದ ನಿರಾಯಿಗೆ ತೀರ್ತು ಕಾಂತಿ. ಅಯ್ಯೋ ನೀನು ಹೋದ ಮೇಲೆ ಈ ಕೈಲಾಸ ಲೋಕದಲ್ಲಿ ಕೈಲಾಸ ಸೌಭಾಗ್ಯವೆಲ್ಲ ನನಗೆ ಬಿಟ್ಟು ಹೋಗುತ್ತೀಯಾ? ಗಂಗಾ ದೇವಿಗಿಂತ ಅತಿ ಬಿಟ್ಟವನೇ ಬಿಟ್ಟು ಅಗಲಿದೆಯಾ? ಹೇ ನದಿತಾಂಗಿ, ಒಂದು ಮಾತನಾಡು. ನಿನ್ನ ಮಧುರ ನಂದ ಸರಗಳು ಎಂದಿಗೆ ನಿನ್ನಂತ ಹೃದಯರು ಮುಂದೆ ನಿನ್ನ ಭಕ್ತಿಗೆ ಪುಣ್ಯ ಫಲ ಪ್ರಶಾಂತ ತಾನಾಗಿ ನನ್ನ ಪಿಂಜರದಲ್ಲಿ ನಿನ್ನ ರೂಪ ಶಶಿಯಂ ಸುಖವಂ ಬಿಟ್ಟು ಮೋಹ ಬಿದ್ದು ನುಡಿ ನುಡಿಗೆ ಅಂತೆ ಎಷ್ಟು ಶಕ್ತಿ ಇದ್ದರೂ ಒಂದು ಪತಿಯನ್ನು ಇಟ್ಟು ಥಟ್ಟನೆ ನನ್ನ ನಟನಾದ ನಿನ್ನ ಕುಂಗುರಗಳ ಜವರಿಸಿ ಚಂದ್ರ ನಂದರ ನೇತ್ರದಿಂದ ನೋಡಿ ಹಿಗ್ಗುವುದು. ನೀರಿದರೆ ಸತಿ ಇನ್ಯಾತಕ್ಕೆ ಹಬ್ಬದ ಮರಿಯಲಾರದೆ ಮರಿದೇ ನಿನ್ನ ಕಣ್ಣು ಒಂದು ಮೋಹನೆ ಕನ್ಯಾ ಕುರಿಪಿ ಅದಕ್ಕೆ ಸೌರವನ್ನು ಕೊಡುವುದು ನಿನಗೆ ಸಾಕಾಗುತ್ತೆ. ಹೇ ಒಳಿತೇ ತರುವಂತೆ ಇದು ಯಾವ ರೀತಿ? ಸಿದ್ಧ ಸಾಧ್ಯರಲ್ಲ ನಿನ್ನ ಪಾದಕ್ಕೆ ಬಿತ್ತರೆ ಅಂತ ಭಕ್ತರ ಕಡೆ ನಾನು ನೋಡದೆ ನಿನ್ನ ಮುಖದೋಳು ಇಟ್ಟ ದೃಷ್ಟಿ ಕಿತ್ತಲಕ್ಕೆ ಎಷ್ಟು ಸಿದ್ಧರು ಭಕ್ತರ ಭಕ್ತಿ ಹುಟ್ಟಿಸಲಿಲ್ಲ. ನಿನ್ನಿಂದ ಪರಿಪರಿ ಎಲ್ಲ ಕಷ್ಟಗಳು ಬಿಟ್ಟಿದೆ, ನಿನ್ನಿಂದ ಪರಿಪರಿ ಎಲ್ಲ ಕಷ್ಟಗಳು ಬರುತ್ತಿದೆ, ಭಿಕ್ಷವೂ ಬಿಟ್ಟಿದೆ. ನೀನು ಹೋದ ಮೇಲೆ ಈ ಕೈಲಾಸದಲ್ಲಿ ಇರಲಾರದೆ ಹೇಳಿ ದಾಕ್ಷಾಯಾಣಿ ನನ್ನ ಮೋಹನ ರಾಣಿ.
ಎಂಬುದು ಕಂಡಿಯ ಕಾಂತ ಗುಣವಂತ. ಹೇ ಕಾಂತಿ, ನಿನ್ನ ಮನಸ್ಸು ಹೋಗುತ್ತಿದೆಯಾ? ಹೇ ಕಾಂತಿ, ನಿನ್ನ ಮನಸ್ಸು ಹೋಗುವುದಿದೆ, ಹೋಗು. ದಾಕ್ಷಾವೇಣಿ ಮೋಹನ ರಾಣಿ. ಹೇ ಅಪ್ಪ ಮಗನೇ, ನಾನೊಂದು ಹೇಳಿಕೊಳ್ಳುತ್ತೇನೆ. ನಾ ಬಂದೆನು ನಿಗಮ ಗೋಚರ ಪ್ರಾಣ ಕಾಂತನ ಹೋಗು ಅಯ್ಯೋ ಹೀನಾಶ ಗೋನಾವ ಕಾಣೇನು ನಿಗಮ ಗೋಚರವೇ ಅಯ್ಯೋ ಹಿನ ಚಕೋನ ಕಾಣದೆ ನಾ ಬಂದೆನು ನಿಗಮ ಗೋಚರ ಅಯ್ಯೋ ಹಿನ ಚಗುಣದೋಳು ಕಾಣ ನಿಮಗ ಗೋಚರವೇನ ಎಲ್ಲಿಗೆ ಹೋಗಬೇಡ ಪರಿಪಾರಿ ಪೇಳಿದ ಎಲ್ಲಿಗೆ ಪೇಳಿದರ ಪರಿಪಾರಿ ಪೇಳಿದರ ಎಲ್ಲಿಗೆ ಹೋಗಬೇಡೆಂದು ಪರಿಪಾರಿ ಪೇಳಿದನು ಎಲ್ಲಿಗೆ ಹೋಗಬೇಡೆಂದು ಪರಿಪಾರಿ ಭೋಜ ಬಲ ಭೋಜ ದರದರನೆ ಹಾರುವ ಅಯ್ಯೋ ನಿಮಗ ಗೋಚರವೇ ಹೇ ಅಪ್ಪ ನಂದೇಶ್ವರನೇ, ಸಾಂಬ ಶಿವದೇವ ಸರ್ವದಾನವರಲ್ಲಿ ಒಂದೇ ಚಲ ಹಿಡಿದು ಬಂದಿದ್ದಕ್ಕೆ ಮುಂದೆ ನನಗೆ ಪ್ರಾಣ ಸಂಕಟ ಏನಾದೋ ಏನೋ ತಿಳಿಯದಪ್ಪ ಮಗನೇ. ಬಲಗಣ್ಣ ಬಲಭುಜ ದಡ್ದಡನೆ ಹಾರುವುದು, ತಿರುಗಿ ನನ್ನ ಗಂಡನ ಮುಖ ಕಾಣುತ್ತೇನೆ ಕಾಣದಿಲ್ಲವೋ, ಮಹಾಚಿಂತಿ ಬಂದು ಒದಗಿದ್ದಯ್ಯ ವೃಷಭೇಂದ್ರ. ಹೇಮ್ಮ ತಾಯಿ, ನಿನಗೆ ಚಿಂತೆ ಆದರೆ ಬಹಳ ಆಶ್ಚರ್ಯ ತೋರುತ್ತದೆ. ಆದಿಶಕ್ತಿಮಯಂ ಶಿವಶಕ್ತಿಮಯಂ ವಿಷ್ಣು ಸರ್ಪಮಯಂ ಜಗತ್ತೇ ಹೇ ಜನನಿಯೇ, ಹೇ ಮಗನೇ, ಆದಿಶಕ್ತಿ ನಿನಗಾಗಿ ಶಿವನ ಪಡೆದಿ, ಶಿವಶಕ್ತಿಯಾಗಿ ಬ್ರಹ್ಮನ ವಿಷ್ಣುವನ್ ಪಡೆದಿ, ವಿಷ್ಣು ಶಕ್ತಿಯಾಗಿ ಬ್ರಹ್ಮನ ಉದ್ಭೋಗ ಮಾಡಿದಿ. ಅಂತ ಮೂಲ ಪ್ರಮಾಣ ಜ್ಯೋತಿಯರ ಮಯ ಪರಂಪರಳಾಗಿ ಪರತ್ತರ ಯಾತ್ರೆ ಎನಿಸಿದೆ. ಪರಮಳಾಗಿ ಒಂದೊಂದು ಬಗೆಯಿಂದ ಪಡೆದಿ, ಒಂದೊಂದು ಬಗೆಯಿಂದ ಪಡೆದಿ. ತ್ರಿಮೂರ್ತಿಗಳಿಗೆ ತಾಯಿ ಎನಿಸಿದೆ. ಹೇಗಂದರೆ ಸದಾಜಾತ ವಾಮದೇವ ಆದಂತ ಪುರುಷ ಈಶಾನ್ಯರೆಂಬ ಪಂಚಮುಖಿ ಪ್ರಬ್ರಹ್ಮ ಸಾಕ್ಷಾತ್ ಶಂಭುವನ ಸಾಕ್ಷಿಯಾಗಿ ಹೇಳುವೆನು. ನಿನಗಾಗುವ ಅಪಶಕಗಳನ್ನು ಏನು ಮಾಡ್ಯಾವ ಹೇಮ್ಮ ತಾಯಿ. ನಿನ್ನೋಳು ವೈರತ್ವವನ್ನು ಬೆಳೆಸಿ ಬೇಕಾದಷ್ಟು ಮಾಡಿದರೆ ಜಗತ್ತೇ ಪಾವನ, ಸರ್ವ ಜಗನ ಮಾತೆ, ಸರ್ವ ಜಗ ನನ್ನದಳೆ. ಯಾವ ಚಿಂತಿ ಏನು ಮಾಡ್ಯಾವ
ತಾಯಿ ಸರ್ವಸಿದ್ಧಿ ಪ್ರದಾಯಿ ಎಲೈ ಸಾರಥಿ ನೋಡಿದ್ಯಾ ದಕ್ಷಿಣ ಪಟ್ಟಣ ನೋಡ್ರಿ ಇತ್ತವ ಹೇಮ ತಾಯಿ ದಕ್ಷಿಣ ಪಟ್ಟಣಂ ನೋಡಿದೀಯಾ ಇದೇ ನಿನ್ನ ತವರ ಮನೆ ಮಾದ್ವಾರ ಎಲೈ ದ್ವಾರ ಪಾಲಿಕ ಈಶನ ಆಜ್ಞೆಯಿಂದ ಮಾದೇವಿ ನಿನ್ನ ಮಗಳ ಮುರುಡಾಣಿ ಬಂದಿದ್ದಳೆಂದು ಹೇಳು ಕಂಡಿಯ ಸಾರಥಿ ಅತಿ ಜಾಗೃತಿ ದಕ್ಷ ಪ್ರಜಾಪತಿ ತಲವಾಗಿನ ಹೊರಗೆ ಮಹಾದೇವಿ ಸತಿದೇವಿ ಅಮ್ಮನವರು ನಂದಿಯೇರಿ ಬಂದಿರುವಳು ಇದಕ್ಕೆ ಏನು ಆಜ್ಞೆ ಆಗ್ತೈತೆಯಾ ದಕ್ಷ ಪ್ರಜಾಪತಿ ಯಾಚಕ್ಕೆ ಬಂದಿರುವಳು ಒಳಿಯಕ್ಕೆ ಬಿಡಬೇಡ ಕಂಡಿಯ ಸಾರಥಿ ಅತಿ ಜಾಗೃತಿ ನಂದೀಶ್ವರ ಒಳೆಯಕ್ಕೆ ಬಿಡಬೇಡವೆಂದು ನಮ್ಮ ರಾಜ್ಯನ ಆಜ್ಞೆವಾಯಿತು ಇಲ್ಲೇ ಇರು ಕಂಡಿಯ ನಂದೀಶ್ವರ ಹೇಮ ತಾಯಿ ನೋಡಿದ್ಯಾ ನಿಮ್ಮ ತಂದೆಯ ಮಾತು ಒಳಗೆ ನಮ್ಮನ್ನು ಮಾತಾಡಕ್ಕೆ ಬರ್ತೀರಾ ಬನ್ನಿರಿ ತಾಯಿ ಸಾಕ್ಷ್ಯ ಪ್ರದಾಯಿ ನಂದೇಶ್ವರ ಒಳಗೆ ಏನ ಕಾರಣದಿಂದ ಬಂದಿ ನಿನ್ನನ್ನು ಇಲ್ಲಿಗೆ ಬಾರೆಂದು ಕರೆಸಿದಾದ ಮರೆಯವರು ಶಿವನ ಸಮ್ಮುಖದಲ್ಲಿ ಆದಮ ಶಿವನ ಆಜ್ಞೆಯಂತೆ ನನ್ನ ಮರ್ಯಾದೆ ಎಂಬ ಕೊಡದೆ ಈ ಚತುಷ್ಪಶಾಂತಿ ಎಂಬ ಈ ಸತಿ ಎಂಬ ಮೂರ್ಖಗಳನ್ನು ಇಲ್ಲಿಗೆ ಕರ್ಕೊಂಡು ಬರ್ಲಿಕ್ಕೆ ಕಾರಣವೇನು ಎಲೈ ಸಾರಥಿ ಇಲ್ಲಿರ್ಪ ಸತ್ಪುರುಷರಾದ ಬ್ರಹ್ಮರಿಗೆಲ್ಲ ದೇವತೆಗಳೆಲ್ಲ ಯಶೋಲ ಕಮಣಿ ಕಣ್ಣೆತ್ತಿ ನೋಡಿದವರಿಗೆ ಕಣ್ಣು ಕಿತ್ತಿಸುವೆ ಯಾರು ಕೂಡ ಮಾತನಾಡಿದವರಿಗೆ ನಾಲಿಗೆ ಯಾವತ್ತು ಜನರಿಗೆ ತಿಳಿಸುಕೊಂಡೆ ಸಾರಥಿ ಅತಿ ಜಾಗೃತಿ ಹೇ ಪ್ರಾಣಕಾಂತ ಹೇ ಪ್ರಾಣಕಾಂತೆ ನಾನಾದರೂ ಹೇಳುತ್ತೀನಿ ಕೇಳುವಂತವರಾಗಿರಿ ಅದೇನು ಚೆನ್ನಾಗಿ ಹೇಳುವಂತಕ್ಕೆ ಆಗು ಇದು ಅಲ್ಲದೆ ಚೆನ್ನಾಗಿ ಹೇಳುವಂತಕ್ಕೆ ಆಗು ಸುಂದರಾಂಗ ಇದು ಅಲ್ಲದೆ ಮತ್ತಾದರೂ ಹೇಳುತ್ತೀನಿ ಕೇಳುವಂತವರಾಗಿರಿ ಅದೇನು ಚೆನ್ನಾಗಿ ಹೇಳುವಂತಳಾಗು ಸುಂದರಂಗಾನೆ ನಿನ್ನ ನಾಮದೆ ಹರಿ ಸಲ್ಲ ನಾಮದೆ ಹರಿ ಸಲ್ಲ
ಹೇ ಪ್ರಾಣಕಾಂತ, ಪ್ರಾಣಕಾಂತೆ, ನಂದನಿ ಶಿರೋಮಣಿ, ನೀನು ಯಜ್ಞ ಮಾಡುತ್ತೆಂಬ ಅಂತಃಕರಣದಿಂದ ನೀನು ಕರೆಸುವುದಲ್ಲದೆ ಬಂದು ನಿಂತವಳನ್ನು ಶಿಟ್ಟಿನಿಂದ ನೋಡುವುದೇ, ಮಾತನಾಡಿಸದೆ ಬಾ ಎಂದು ಕರೆಯದೆ ಇಂಥ ಕಠಿಣ ಹೃದಯನಾಗುವುದು ಸರಿಯಾದ ರೀತಿಯೇ. ಪ್ರಾಣನಾಥ, ಸತಿದೇವಿ ಬಂದು ನಿಂತಿರುವಳು ನೋಡು. ಹೇ ಕಾಂತ, ನನ್ನ ಮಾತಿಗೆ ಸುಮ್ಮನೆ ಯಾಕೆ ಇರುವಿರೈ ಗುಣವಂತ? ಹೇ ಸುಂದರಾಂಗ, ಸುಂದರಾಂಗಿ, ಸಿಟ್ಟಲ್ಲಿ ಇವಳು ಜಗವರಿತಂತೆ ಘನವಾದ ಕೋಪದ ಘಟಿ. ಸಿಟ್ಟು ಹಿಡಿದ ಮೇಲೆ ನಿನ್ನ ಯಜ್ಞಕ್ಕೆ ವಿಘ್ನ ಬರುವುದು ನಿಸ್ಮಯ ಎಂದು ತಿಳಿ. ಮೊದಲು ಹವಿರ್ಭಾಗ ಶಿವನಿಗೆ ಕೊಡುವುದನ್ನು ಬಿಟ್ಟು ವಿಷ್ಣು ಬ್ರಹ್ಮಾದಿಗಳು ತೆಗೆದುಕೊಂಬುವರು ಹೇಗೆ? ತಿಳಿದು ವಿಷ್ಣು ಬ್ರಹ್ಮಾದಿ ದೇವತೆಗಳಿಗೆಲ್ಲ ಕೋಪ ಹುಟ್ಟುವುದು ನೋಡ ಈ ಶ್ರೇಷ್ಠ ಪಾಲ ಗುಣಭಾರತಿ ಮೋಹದ ಜಾಲ. ಆಚೆ ನಡಿ, ಏನು ಮಾತನಾಡಲಿ ಕಾಂತೆ, ಅದನ್ನು ಶಿವನಿಗೆ ಅಂತಃಕರಣ ಮಾಡಿ ನನ್ನ ಯಜ್ಞಾರಂಭಕ್ಕೆ ಬಂದು ವೈಕಂಠ ಸುಜ್ಯೇಷ್ಠ ನೀಲಪಾದ ಋಷಿ ಸಮುದಾಯವಲ್ಲ ನನ್ನನ್ನು ಕೋಪಿಷ್ಠರಾಗರು ಅಂತ ನುಡಿದೆಯಾ? ಮೂರ್ಖಳೇ ಮೊದಲು ನನ್ನ ಆಜ್ಞೆ ಆಗಿರುವುದು. ಈ ಮಗಳ ಸುದ್ದಿ ಎತ್ತ ಬೆಳಕಂಡಿಯ ಸುದ್ದಿಯೇ. ಹೇ ಪ್ರಾಣಕಾಂತ, ಹೇ ಪ್ರಾಣಕಾಂತೆ, ನಿಮ್ಮ ಮಗಳು ಇದ್ದು ಅಲ್ಲದೆ ಯಜ್ಞ ಕರಿತನ ಹೆಂಡುತಿ. ಯಾವ ದೇವತೆಗಳು ನಿಮ್ಮಪ್ಪ ನಾನು ಸುಧಾಯಿ ಮಾರಾಯಳ ಪಾದ ಪೂಜೆ ಮಾಡತಕ್ಕವರು. ಇಂಥ ಮಹಾಮಹಿಮಳನ್ನು ಕುಲಭಂಗ ಮಾಡಿ ಹಿಂದಕ್ಕೆ ತಪ್ಪಿದರೆ ನಾವು ಬದುಕುತ್ತೇವೆ. ಅಯ್ಯೋ, ಈ ಮಗಳನ್ನು ಬಿಟ್ಟು ಯಜ್ಞ ಸಂಭ್ರಮ ದಾರಿಗೆ ಬೇಕಾಗಿತ್ತು. ತಂದಿ ಎಂದು ಆಲ್ಪರಿದು ಬಂದರೆ ಬೆದರಿಸಿ ಬಿಟ್ಟರೆ ಕಣ್ಣು ದೃಷ್ಟಿ ನೆಲಕ್ಕೆ ಇಟ್ಟು ಬಲಗಾಲು ಹೆಬ್ಬೆರಳಿನಿಂದ ಭೂಮಿ ಎಂಬರಿಯಿತು.
ಶ್ರೀಹರಿ ಚಿಂತೆ ಎಂಬ ಬೂದಿಯಳು ಮುಳುಗೆನೆಂದು ಸರತಿ ಚಾರಿ ಕಣ್ಣೀರು ಉದಿರಿಸುತ್ತಾಳೆ. ಆದರೂ ನಿನ್ನ ಮನಸ್ಸು ಕರಗುವಲ್ಲದೆ ಕಂಡಿಯ ಕಾಂತ ಗುಣವಂತ. ಮೊದಲಿನಿಂದ ಸಿತ್ತು ಹೃದಯ ಆನಂದದಲ್ಲಿ ಇತ್ತು. ಮುಖಗಮನಿಂದ ಸದಮಲ ವಚನ ರಾಗರಸ ಭಾವ ವಚನ ರಚನಾಮ ಕೇಳಿ ರಥ ಏರಿ ಕೈಲಾಸಕ್ಕೆ ಇವಳ ಗಂಡನನ್ನು ಕರ್ಕೊಂಡು ಬಂದು ಸುಡುಗಾಡಕ್ಕೆ ಕಳಿಸಬೇಕೆಂದು ಮನಸ್ಸು ಮಾಡಲಿಲ್ಲವೇ? ಇದು ನೀನೆಟ್ಟ ಕಿಚ್ಚು ಅಲ್ಲವೇ? ಹೇಗೆ ಹೇಳುವೆ? ನಿನ್ನ ಮಾತು ನುಡಿದರೆ ಹೃದಯ ನಂತರ 10 ಪುತ್ರ ವರ್ಷದ ಅಗ್ಗಿನ ಒತ್ತಿಸಿ ರವೀಂದ್ರಕ್ಕೆ ಹೋಗಿ ಮುಟ್ಟಿತು. ಪರಿಸುತ್ತಿ ಹೋದನ ನಾಸಳು ದೊಳ್ಳೂರು ಎಂಬ ತರಿಸುವ ನಿನಗೆ 2 ತುಂಡು ಮಾಡಿ ಕಡಿದರೆ ನನ್ನ ಸಿಕ್ಕ ತೀರದು. ನೀನು ನಿನ್ನ ಮಗಳು ಮಾತು ಹೇಳಬೇಕಾದರೆ ಊರು ಹರಿಗಪ್ಪ ಹಾಳು ದೇಗಲದಲ್ಲಿ ಹೋಗಿ ಹೇಳು. ಇದು ಅಲ್ಲದೆ ಶಿವನ ಸತಿ ಎಂದು ನನ್ನ ಎದುರಿಗೆ ಹೆಸರು ಎತ್ತಿದರೆ ನನ್ನ ಕೋಪಾಗಲಿಗೆ ಈಡಾಗಬೇಡ ಕಂಡಿಯ ಪರಿಸುತ್ತಿ. ಹೇ ಸತ್ಯವಂತ ಚರಿತ್ರ, ಶಿವಭಕ್ತಿಯಲ್ಲಿ ಪವಿತ್ರ ಗಾತ್ರ, ಶೀಘ್ರನಾದ ರಮಣ, ಮೋಹದ ಆಭರಣ. ನಿನ್ನ ಬುದ್ಧಿಗೆ ನಾನೇನು ಹೇಳಲಿ? ಜಗನ್ಮಾತೆ ಸತಿದೇವಿ ಎಂದು ಒಲೆ ಮೂರ್ತಿ ತರುಣಿಯ ಮರ್ಯಾದೆಯ ಮಾಡಿ ನಿನ್ನ ಮಳಿಗೆ ಕರೆಸು. ಈ ಮಗಳು ನಂದರೆ ತವರ ಮನೆಗೆ ಹಾನಿ ಎಂದು ತಿಳಿ ಯಾವತ್ತು ಜನರು ಹೇಳುತ್ತಾರೆ. ಹೇ ಕಾಂತ, ನನ್ನ ವಚನ ಸುಳ್ಳಾದರೆ ಸಭೆಯದವರನ್ನು ಕೇಳಿ ನೋಡದೇವಾ ಮಾನುಭಾವ. ಆ ನಿನ್ನ ಮಗಳ ಸುದ್ದಿ ನನ್ನ ಮುಂದೆ ಎತ್ತ ಬೇಡ ಕಂಡಿಯ ಕೊಡುವಂತೆ. ಹೇ ಕಾಂತೆ, ಶಿವನೋಳು ವೈರತ್ವ ಸಲ್ಲದು. ಆ ಶಿವನು ಎಂತಾತನೆಂದರೆ ರವೇಚರಿ ಎಂಬ ಶಕ್ತಿಯಂ ಶ್ವಾಸನಂ ಧರಿಸುತ್ತಾ ಹೃದಯ ಕಮಲಕ್ಕೆ ನಿಲ್ಲಿಸಿ ಅನಾಥ ಚಕ್ರದಲ್ಲಿ ಪ್ರಶೋಭಾನಂದ ಕಮಲವಂ ಸಂಚಾರ ಮಾಡಿ ಪಂಚಾಗ್ನಿ ಪಂಚ ಆಹುತಿ ಪಂಚವೃಕ್ಷ ಪಂಚಶಕ್ತಿ ಪಂಚಾಸನ ಪಂಚದೃಷ್ಟ ಪಂಚ ಆಲಯ ಪಂಚತತ್ವಗಳೆಂಬ ತತ್ವಕಮಲ ಮಧ್ಯದಲ್ಲಿ ಒಪ್ಪುವ ಸ್ಥಳಗಳನ್ನು ಕಂಡು ಅಗ್ನಿ ಚಕ್ರವೆಂಬ ಭೂದರೇಶ ರಥವ ಪರಮುಂಭವ ಮಾಡಿ ಶತದಳ ಕಮಲಕ್ಕೆ ಭೂದರೇಶ ರಥವ ಪರಮುಂಭವ ಮಾಡಿ ಸ್ವರೂಪನಂ ಪೀಠದೋಳು ನಿಲ್ಲಿಸಿ ನಿರ್ಪ ಮಹಾಶಕ್ತಿ. ಹೇ ಕಾಂತ, ನಮ್ಮಂಥ ನಿರ್ಧೈರ್ಯವ ದ್ರೋಹ ಶಕ್ತಿಹೀನರ ಮನೆಗೆ ಬಂದು ಯಜ್ಞತನ ಉಂಡು ಮೋಕ್ಷ ಸಂಪಾದಿಸಿ ಹೋಗುವವನೇ ಕಾಂತ ಗುಣವಂತ. ಕೋಟಿ ಶಕ್ತಿಗಳ ಸಾರಿಲ್ಲದ ನುಡಿ ಯಾವ ವ್ಯಕ್ತನಾಗಿ ಅಲ್ಪ ತತ್ವ ಕಾಲದಳು ಆನಂದ ಎಲ್ಲಿ ಮೇಲೆ ಮಲಗಿದ ಮಹಾಪುರುಷರ ಕ್ಷಣಕ್ಕೆ ನಮಸ್ಕಾರ ಮಾಡಿ ಎನ್ನ ಗತಿ ಏನೆಂದು ಹೇಳುತ್ತಾ ದುಃಖ ಬಿಡುತ್ತಾ ಮಹಾಮಹಿಮೆಗೆ ನಿಲುಕಿದ ಮೂರ್ತಿ ಎಕ್ಕೋ ಇಲ್ಲೊಂದು ಉಳಿಯ ಲಕ್ಷ್ಮೀ ರಮಣ ವೈಕುಂಠ ವಾಸ ಭಗವನ್ನಾಣಿ ಇದು ಅಲ್ಲದೆ ಯಜ್ಞ ಕರಿತಾದ ಪತಿಯಳ ರಮಣ ನಮ್ಮ ಘನವೊಂದು ತಿಳಿದು ಸತ್ತ ಒಳಗೆ ತಿಳಿದು ಶಿವನ ಕೊಡುವ ಹವಿರ ಭಾಗ
ಪರಶುರಾಮನಾದ ನನಗೆ ಕೊಟ್ಟನಲ್ಲದೆ ಆದಮ್ಮ ಸಾಂಬಗೆ ಪುಡದಳ ಕಡಿಯ ಗುಣವಂತೆ. ಹೇ ರಮಣ, ಹೇ ರಮಣೆ, ಭೋಗಗಳು ಮಹಾದೇವಿ ಕರೆಸದಿದ್ದರೆ ಅಲ್ಲಿಗೆ ಆಯಿತು. ಸಾಕ್ಷಾತ್ ಶಂಭುವಿನ ಸಾಕ್ಷಾತ್ ಅರ್ಧಾಂಗಿ ಬಂದಿರುವಳು. ಇವಳಿಗೆ ಮರ್ಯಾದೆ ಮಾಡಿ ಕರೆಸಿದರೆ ಸಾಕು, ಇಲ್ಲದಿದ್ದರೆ ಇದೊಂದು ವಿಪರೀತ ಕಾಲ ಎನ್ನಬೇಕಾಗುತ್ತದೆ. ನೀಲಕಂಠನೇ ಶಿವಪಾದತ್ವ ಕಾಮೇನೆ. ಹೇ ಕಾಂತ, ನಿನ್ನ ಯಜ್ಞಕ್ಕೆ ವಿಘ್ನ ಬಂದಿತ್ತು, ಚೆನ್ನಾಗಿ ತಿಳಿದು ನೀಡುವುದೇರ ಸಭೆಗುಣ ವಿಖ್ಯಾತ. ಬಿಡು ಬಿಡು, ನಿನ್ನ ಮನೆಗೆ ಅರ್ಥರ್ತರ ಮರುತು ನುಡಿಯಿಂದ ಸತ್ಯದೇವ ನಾನು ಕರಿಯಲ್ಲಿ ಕಳಿಸಿಲ್ಲ. ಕಳಿಸಿದರೆ ಮನೆ ಮುಂದೆ ಬಂದು ನಿಂತಿರಕ್ಕೆ ಅವರನ್ನ ಸುದ್ದಿ ಎತ್ತಿದರೆ ಕಿವಿ ಮುಗು ಕೊಯ್ದ ದೊಬ್ಬವನು ಬಾಯಿ ಒಳಗೆ ಜೀವ ಮಾಡಿಗಿಸಿಕೊಂಡು ಇರುವ ಎಲೆ ಸಾರಥಿ ಎತ್ತವ ಅವರು ಸುದ್ದಿ ಕಂಡಿಲ್ಲ ಸಾರಥಿ. ನಮ್ಮ ಮನೆ ಸಮೀಪಕ್ಕೆ ಬರಬೇಡ ಕಂಡಿಯ ಸತ್ಯದೇವಿ. ಏ ಮಗಳೇ, ಅದೇನು ಚೆನ್ನಾಗಿ ತಿಳಿಸುವಂತಕ್ಕೆ ಆಗು. ಮಾಡಿದ ಅಪರಾಧವೇನು, ನಾ ಮಾಡಿದ ಅಪರಾಧವೇನು, ಹರನಾಥಾದೆ ನೀವು ಬರಿತಾದೆ ಬಂದ ಮಗಳೇ, ಅದೇನು ಚೆನ್ನಾಗಿ ಹೇಳುವಂತಕ್ಕೆ ಆಗು. ಅದೇನು ಚೆನ್ನಾಗಿ ಹೇಳುವಂತಕ್ಕೆ ಆಗು.
ನಾನು ಮಾಡಿದ ಅಪರಾಧವೇನು? ಕೈಲಾಸಕ್ಕೆ ನೀನು ಬಂದರೆ ಶರಣರ ಮಧ್ಯದಲ್ಲಿ ಕೂಡಿರಬೇಕು. ಕರೆಸದೆ ನೀನು ಬರದೆ ತಿರುಗಿ ಸಿಟ್ಟು ಹಿಡಿದು ಬಂದ ಕಾರಣವೇನು? ತಿಳಿಯದು ತಂದೆ ವಿನಯದಿಂದೆ. ಹೇ ಸತಿದೇವಿ, ತಂದೆ ಸಭೆಗೆ ಬಂದಿದ್ದು ನನ್ನದೇ ಅಪರಾಧವೆಂದು ತಿಳಿದು ತಿರುಗಿ ಬಂದೇನು. ಯಾರು ಮಾಡುವುದೇನು? ಇಲ್ಲಿ ಇರಬೇಡ, ನಡೆಯಮ್ಮ ಸತಿದೇವಿ. ಜನಕ, ಜನಕಿ, ನೀನು ಇರುವಂದರೆ ಇರ್ಲಿಕ್ಕೆ ಬಂದಿಲ್ಲ. ಎದ್ದ ಕಾಲ ಸಂಭ್ರಮವೆಂದು ಪ್ರಾಣೇಶನ ಮೀರಿ ಬಂದಿದ್ದೇನು. ಇನ್ನು ಮೇಲೆ ನನ್ನ ತಾಯಿ ತಂದೆ ತವರ ಮನಿ ಎಂದು ಪರಿತೋಷನ ಮರೆತು ಬಂದೆನು. ಕರುಣದಿಂದ ಉದರಿಸಿ ಕರೆದು ಮನ್ನಿಸಪ್ಪ ಪಯ್ಯನೆ. ಸತಿದೇವಿ, ತಂದೆ ಕರೆದು ಮನ್ನಿಸಲಿಕ್ಕೆ ಬಿಕ್ಕಿ ಮಕ್ಕಳಂತ ನಿನ್ನ ಗುಣ ಕಾಂಬುವುದಿಲ್ಲ. ಎತ್ತೋಗ ಆಚೆಗೆ. ದಕ್ಷ ಪ್ರಜಾಪತಿ, ನನ್ನ ಕಾಂತನು ಮಾಡಿದ ಅನ್ಯಾಯವೇನು? ದಕ್ಷ ಪ್ರಜಾಪತಿ, ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗೆ ಕಷ್ಟವಂ ತರಬೇಡ, ಅಷ್ಟಮೂರ್ತಿಯಂ ಬಯ್ಯಬೇಡ. ಶೆಟ್ಟು ಬಿಟ್ಟು ಬಂದಾಕಿಗೆ ಮರ್ಯಾದೆ ಮಾಡಿ. ಶೆಟ್ಟು ಬಿಟ್ಟು ಬಂದಾಕಿಗೆ ಮರ್ಯಾದೆ ಮಾಡಿ ಕಳಿಸಯ್ಯ ತಂದೆ. ದಯಾಳು ಎದ್ದು ಬಂದೆ. ಕುಮಾರಿಯೇ, ತಂದೆ ಅತ್ಯಾದಕ್ಕೆ ನಿನ್ನ ಪತಿ ಭಯಪಡೆಂದು ಹೇಳುತ್ತೀಯಲ್ಲ. ಅತ್ಯದ್ಭುತ ಸಭದಲ್ಲಿ ಇರದೆ ಕರೆಸಿದೆ. ನಿನ್ನ ಕೊತ್ತಿಗೆ ತೆಗಿಸುವೆ. ಮಂದಮತಿ ವಿರೂಪಾಕ್ಷನೆಂಬ ಸರಿತಿಗಮ ಉತ್ತೇಜನ ನಿರ್ಧರಿಸಲಾಗದಿದ್ದರೆ ಆಚ ಕಡೆ ಹೋಗು ಪುತ್ರಿ. ಸರಿತ್ರಿ, ಸಾರ್ವರೂಪ ದಯಾನಿತನಾದ ತಂದೆ, ನನ್ನ ಮೇಲೆ ಕೋಪ ಯಾತಕ್ಕೆ? ಸಾರ್ವರೂಪ ದಯಾನಿತನಾದ ತಂದೆ, ಅಂತ ಕರುಣ ಒಂದೇ ಕಣ್ಣು ತೆರೆದು ನೋಡಿದರು ಧನಮಯ ವಲ್ಲಭ. ನಿನ್ನ ಹೊರತು ಜಗತ್ತಗಳು ನಿರ್ದಯ ನಿಮ್ಮತ ನಾಗಬೇಡ ಎಂಬುವರು ಸದ್ಗುಣ ಸಾಂದ್ರ. ಮಗಳೆಂಬ ಅಂತ ಮಗಳೇ, ತಂದೆ, ಮಗಳೆಂಬ ಕರುಣೆ ಇಲ್ಲವರೆಗೆ ಇತ್ತು. ಕೈಲಾಸ ಪಟ್ಟಣಕ್ಕೆ ಬಂದು ತಿರುಗಿ ನನ್ನ ಪಟ್ಟಣದ ಯಾವ ಮರ್ಯಾದೆಯಿಂದ ಹೊಕ್ಕ ವೇಳೆ ಶಿವನು ಶಿವನ ಸತಿನಿಂದ ಪ್ರವೇಶ ಮಾಡಬಾರದೆಂದು ಶತ್ರುವಿನ ಪೈಲೆ ಶರ್ತ ಬರೆದ ಕಳಿಸಿರುವೆ. ನೀನು ಯಾತಕ್ಕಿವರು ಹೊಕ್ಕೆ ಸತ್ಯ ದಕ್ಷಾವತಿ. ತಂದೆ, ಮಗಳೇ, ಮಹಾದಯಾನಿದ್ದನೆಂದು ನಿನ್ನಲ್ಲಿಗೆ ಬಂದರೆ ಈ ರೀತಿ ನಿಂದೆ ಮಾಡಿದರೆ ಯಾರ ಯತ್ನ ಎನ್ನದೆ ಮಹಾ ನಿರ್ದಯ ಮಾಡಿದಿ. ಕೇವಲ ನನ್ನೋಳು ದಯಹೀನನಾದರೆ ಈ ಸಭದಲ್ಲಿ ಒಪ್ಪಲಾರರು. ಭೂವರ ನೀಲಕಂಠನ ಮೇಲೆ ಶಟ್ಟು ಬಿಟ್ಟು ಯಜ್ಞಗಳು ಉಬತ್ತರಿಗೆ ಮರ್ಯಾದೆ ಮಾಡಿ ಸಂತೋಷ ಬಡಿಸಯ್ಯ ದಕ್ಷ ಪ್ರಜೇಶ್ವರ. ನೀನು ನನಗೆ ಮಗಳಲ್ಲ, ನೀನು ಮಗಳಾಗಿದ್ದರೆ ನಿನ್ನ ಗಂಡನ ಕರೀಲಕ್ಕೆ ಬಂದ ವೇಳೆಯಲ್ಲಿ
ವಲ್ಲಭನ ತೊಡೆಯ ಮೇಲೆ ಕುಳಿತು ಜ್ಞಾನಹೀನನಾದ ನಂದಿ ಎಂಬವನ ಸಂಗಡ ಒಳಗೆ ಬಂದರೆ ಬರುವುದು, ಬಿಟ್ಟರೆ ಬಿಡುವುದು. ಎತ್ತು ನಿನ್ನ ಗಂಡ ಹೇಳಿ ಕಳಿಸಿದನಲ್ಲ, ನನ್ನ ಮನಸ್ಸಿಗೆ ಬಾರದೆ ಅಂತಃಕರಣ ಮಾತಿನ ಮೇಲೆ ಬಂದಿತ್ತಂದರೆ ಸಬದಲ ಮರಿಯಲ್ಲಿ ಕಳೆದು ಅಡಿಗೆ ಮನೆಯಲ್ಲಿ ಕಾಲಿಗೆ ಬಿದ್ದರೆ ಕರುಣೆ ಬರುವುದು. ಬಿಡಾನೆ ಇಲ್ಲಿಗೆ ಬರಲಿಕ್ಕೆ ನಾಚಿಕೆ ಬರಲಿವೆ ಭ್ರಷ್ಟ ಸತಿದೇವಿ. ಪ್ರಾಣಕಾಂತ, ಪ್ರಾಣಕಾಂತೆ, ನಾನಾದರೂ ಹೇಳುತ್ತೀನಿ, ಕೇಳುವಂತವರಾಗಿರಿ. ಅದೇನು ಚೆನ್ನಾಗಿ ಹೇಳುವಂತಕ್ಕೆ ಆಗು. ಅಂತ ಕಾರಣದಿಂದ ನೋಡೋ ಚಂದಂಗ ನೋಡಕೋ ನೋಡಕೋ ಅಂತ ಕಾರಣದಿಂದ ನೋಡೋ ಚಂದಂಗ ದಯದಲ್ಲಿ ನೋಡಕೋ ದಯದಲ್ಲಿ ನೋಡಕೋ ಅಂತ ಕಾರಣದಿಂದ ನೋಡೋ ಚಾಲೆಂಗ ದಯದಲ್ಲಿ ನೋಡಕೋ ದಯದಲ್ಲಿ ನೋಡಕೋ ಅಂತ ಕಾರಣದಿಂದ ಜಲವ ಚಾಲೆಂಗ
ಹೇ ತಂದೆ, ಏ ಮಗಳೇ, ನಾಚಿಕೆ ಬಿಡಲಿಕ್ಕೆ ಪರರ ಮನೆಗೆ ಬಂದಿದ್ದೇನು ಹೇಗೆ? ಶಬ್ಬ, ನಾನು ಹುಟ್ಟಿದ ಸ್ಥಳಕ್ಕೆ ಬಂದರೆ ನಾಚಿಕೆ ಯಾಕಿದೆ? ನಾವೇನು ಹಂಸ ಅಪರಾಧ ಮಾಡಿಲ್ಲ. ಶಬ್ಬ, ನಮ್ಮ ಮುಕ್ತಿ ಸಿಂಹಾಸನದವರೆಗೂ ನಮ್ಮ ಕಾಂತನು ಯಾವತ್ತು ಮಾಡುವ ಭಕ್ತರ ತಪೋಗಳಿಗೆ ಸಿಲುಕಿ ತಂದ ಭಕ್ತರ ಹೃದಯ ಕಮಲದಲ್ಲಿ ನಲಿದಾಡುವ ಕಾಲದಲ್ಲಿ ಬಂದು ನಿಂತು ಮರ್ಯಾದೆ ಹುಡುಕಾಡಿಗಲ್ಲವೇ ನೀನು ಶಿವನ ಸಭದೊಳಗೆ ಬಂದರೆ ಭಕ್ತಾದಿಗಳು ಎಂದೆಂದು ಮರ್ಯಾದೆ ಮಾಡಿದರೆ ಹೇಗೆ? ನೀನು ಮರ್ಯಾದೆ ಕೊಟ್ಟು ನನ್ನನ್ನು ಬೈದು ಮಹಾಸಿಂಹಾಸನಕ್ಕೆ ಕೂಡಿಸಬೇಕಾದರೆ ಮಹಾಪುರುಷ ಬ್ರಹ್ಮ ಪಾದತ್ವಗಳನ್ನು ಪಡೆದು ಬಂದಿದ್ದೀರಿ. ಶಿವಪಾದ ಸಿಂಹಾಸನ ದೊರಕಿದ್ದೆ ನಮ್ಮ ತಾಯಿದು ದಾರೇನು ಅರಿಯರು ಜನಕ ತಿಳಿ ನಿನ್ನ ಮನಕ. ಹೇ ಬುಡಾಣಿ, ನಿನ್ನ ಕೈಲಾಸದ ಅರಮನೆಗೆ ನೀ ನಡಿ. ತವರ ಮನೆ ಎಂಬ ಋಣಾನ ಬಂದ ನಿನಗಿಲ್ಲ. ಎನ್ನ ಉಳಿದ ಮಕ್ಕಳಿಗೆ ನೀನು ಯಾರು? ಶಿವನಂಬ ಆದಮ ಗುರುಮಾರ್ಗ ಚಾಂಡಳ ಗ್ರಹದಲ್ಲಿ ಕುಳಿತು ಆದಮ ಸುಡಗಾಡ ಕಾಯ ಮೂಡ ನನ್ನ ಮರ್ಯಾದೆ 3 ಕಾಸಿನಕ್ಕಿಂತ ಕಡಿಮೆ ಮಾಡಿ ಕಳಿಸಿರುವ ಗರ್ವಕ್ಕೆ ಯುವರಾಜ ನಂದೇಶ್ವ ಶಿವನಂಬ ಒಳಗಕ್ಕೆ ಬೆಂಕಿ ಹಚ್ಚಿ ಬಿಡುವೆ. ನಡಿ ಮುಡಾಣಿ, ಮಾಡಬೇಡ ಕಂಡಿಯ ಸತ್ತಿದ್ದೇವೆ. ತಂದೆ, ಹೇ ಮಗಳೇ, ನನ್ನ ಮೇಲೆ ಕೋಪ ಯಾತಕ್ಕೆ? ಶಬ್ಬ, ಪಂಚವೇದಗಳು ಸದಾಶಿವನ ನುತಿ ಕಾಣುವೆವು. ಆದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಶಬ್ಬ, ಪ್ರಯಾಣಮಯ ಎಂಬ ಶಿವನ ನುತಿ ಕಾಣುವರು. ನನ್ನ ಗಂಡನೋಳು ಹಿಡಿದ ಸಿಟ್ಟು ಬಿಡು ಜನಕ ತಿಳಿದಿನ ಮನಕ. ಹೇ ಸತಿ, ತಂದೆ, ಅನೇಕ ವೇದಗಳಲ್ಲಿ ವಿಷ್ಣು ನೂತಿಸಿ ಕಾಣಬಲ್ಲದೆ ಆದಮ ಶಿವನಂಬ ಯಾತಕ್ಕೆ ಬಂಧಿಸ್ಯಾರು? ವೇದ ಪುರುಷನ ಕಿಷ್ಟ ನಿನ್ನ ಗಂಡನ ಕುರಿತು ವೇದದಲ್ಲಿ ಮುನಿಗಳ ನಿನ್ನ ಗಂಡ ಸೂರ್ಯಚಂದ್ರನಿಗೆ ವಂಚಿಸುವುದೇ ಈತನೆಂಬ ನಿನ್ನ ಪತಿಗೆ ಇಲ್ಲ. ಆದ್ದರಿಂದ ಅವನ ಅಪ್ಪನಾದರ ಒಳಗಿಲ್ಲ ಸರಿ. ನಿನ್ನ ಪತಿ ಎಂಬನು ಯಾವ ಲೆಕ್ಕದೊಳಗಿನ ಜಂಬಿ ಮುಟ್ಟ ಸಾಮಾನ್ಯ ಸರಿ. ಹೇ ದಕ್ಷ ಪ್ರಜಾಪತಿ, ಶಬ್ಬ, ನನ್ನ ಕಾಂತನು ಮಾಡಿದ ಅನ್ಯಾಯವೇನು? ಎಕ್ಕೋ ಈ ಶಿವನೋಳು ಏನಾದರೂ ಭೇದವಿದ್ದರೆ ಶಬ್ಬ, ವಿದಯ ಜನ ಇರುತ್ತ ಮಂಗಳ ಪ್ರಭು ಅಂಗಿರಸ ನಾರದರನ್ನು ಕೇಳಿ ನೋಡು. ಮೇಲೆ ನನ್ನ ಅಪರಾಧ ಏನಿರುವುದು? ಶಬ್ಬ, ಜನಕ ಜಗದ ವಿಖ್ಯಾತ ಕನಕ. ಹೇ ಮುಡಾಣಿ, ನಿನ್ನದು ಅಪರಾಧವಿಲ್ಲ, ನಿನ್ನ ಗಂಡನದು ಅಪರಾಧವಿಲ್ಲ. ನಡುವೆ ನನ್ನದೇ ಅಪರಾಧವೆಂದು ಎಲ್ಲರನ್ನು ಬಿಟ್ಟು ನಿನ್ನ ಪತಿ ಎಂದು ಕರೆಸೆಂದು ಹೇಳಿದ ಈ ಪರಿಸ್ಥಿತಿ ವಚನವೇ ದೊಡ್ಡದೆಂದು ಸಂಭ್ರಮದಿಂದ ನಿಮ್ಮಲ್ಲಿಗೆ ಬಂದು ನನ್ನ ಮರ್ಯಾದೆ ಕಳ್ಕೊಂಡು ಬರಬೇಕಾದರೆ ನಮ್ಮದೇ ಅಪರಾಧವಿಲ್ಲದೆ ನೀವು ಉತ್ತಮರಮ್ಮ. ತಾಯಿ ನೀಚನ ಮನೆಗೆ ಏನೋ ಕಾರಣ ಬರಬೇಕು, ಬರಬಾರದಮ್ಮ ತಾಯಿ. ಹೇ ಭೂವರ, ಹೇ ಭೂರಿ, ನಿನ್ನ ನಂದಿನಿ ಸಣ್ಣವಳು. ಶಬ್ಬ, ಕೂಡ ಸಿಟ್ಟಾಗಿ ಕೀಳವಾದಿ ಮಾತಾಡಿದರೆ ಫಲವೇನು? ನೀನು ಒಂದು ವೇಳೆ ಮರ್ಯಾದೆ ಮಾಡಿದರೆ ನಿನ್ನ ಮನೆಯಲ್ಲಿ ಉಪವಾಸವಾದರೂ ಬಿದ್ದು ಹೋಗುತ್ತೇನೆ.
ಸುತ್ತೇಬೇಡ ದಕ್ಷೇಬೇಣಿ. ನಿನ್ನ ಗಂಡನ ಬಂದ ನನಗೆ ಮಾಡುವ ಕಾರ್ಯದವನು ಎಂತಾಳು ಬುರಕ್ಕೆ ಸುದ್ದಿಗೆ ಹದವರನ್ನಲ್ಲ. ನಿನ್ನ ಪದ್ಯ ಬೈ ನನಗೆಲ್ಲ ಇಲ್ಲ. ಎಲೈ ಸಾರಥಿ, ಈ ಸತಿಯನ್ನು ತಪ್ಪು, ಈ ಸತಿಯನ್ನು ತಪ್ಪು ಕಂಡಿಯ ಸಾರಥಿ. ಹೇ ಮಗಳೇ, ತಂದೆ ಬಂದ ಹಾದಿದು ಹೋದರೆ ಬಂದು ಹಾದಿ ಹಿಡಿದು ಹೋದರೆ ಒಳಿತಾಯಿತು, ಇಲ್ಲವೇ ಕೈ ಹಿಡಿದು ಎಳೆದು ಹಾಕುತ್ತೀನಿ ಕಂಡಿಯ. ಎಲ ಈ ಸಾರಥಿ, ಈ ಸತಿಯಳು ತಪ್ಪು. ಹೌದು ನೋಡಿ, ಈ ಸತಿಯಳನ್ನು ತಪ್ಪಲಿಕ್ಕೆ ಎಲ್ಲರೂ ಅಂಜುತ್ತಾರೆ. ನಾನೇ ಎಳೆದು ಹಾಕುತ್ತೀನಿ ಕಂಡಿಯ ಸತಿದೇವಿ. ಹೇ ದೈವಾದಿಗಳಿರ, ನಾವಾದರೂ ಹೇಳುತ್ತೇವೆ, ಕೇಳುವಂತವರಾಗಿರಿ. ನೋಡಿರೆ ಕುಳಿತ ದೈವ Yeah.
ಒಂದೇ